So, hello everyone. My name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಮ್ ಮತ್ತು ಗೌರ್ಮೆಂಟ್ ಕಾಲೇಜ್ ಮಕ್ಕಳಿಗೋಸ್ಕರ ನಾನು ಇವೆಲ್ಲ ಕ್ಲಾಸಸ್ ಎಲ್ಲ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾವು ಇಲ್ಲಿ ಫಸ್ಟ್ ಆಫ್ ಆಲ್ ಲಾಸ್ಟ್ ಕ್ಲಾಸಸ್ಸಲ್ಲಿ ಡಿಫ್ರೆನ್ಷಿಯಬಿಲಿಟಿಯಿಂದ 2 ಮಾರ್ಕ್ಸು 3 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಕಲ್ತಿದ್ವಿ. ಬಟ್ ಈ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಕಂಟಿನ್ಯೂಟಿ ಬಗ್ಗೆ ಕಲಿಯೋಣ. ಕಂಟಿನ್ಯೂಟಿ ಬಗ್ಗೆ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಫಸ್ಟ್ ಆಫ್ ಆಲ್ ನೋಡಿ, ನಮಗೇನೆಂದರೆ ಇಲ್ಲಿ ಕಂಟಿನ್ಯೂಟಿ ಅಂದರೆ ಏನು, ಫಸ್ಟ್ ಆಫ್ ಆಲ್ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂದರೆ ಏನು ಅದು ಕಲಿಯೋಣ. ಸೊ ನೀವು ಫಸ್ಟ್ ಇಯರಲ್ಲಿ ಏನು ಕಲ್ತಿದ್ದೀರಾ? ಸೊ ಲಿಮಿಟ್ಸ್ ಬಗ್ಗೆ ಕಲ್ತಿದ್ದೀರ. ಲಿಮಿಟ್ ಇದು ಅಪ್ಡೇಟೆಡ್ ಫಾರ್ಮ್ ಏನು, ಕಂಟಿನ್ಯೂಟಿ ಅಂತ ಹೇಳ್ಬೋದು. ಓಕೆ, ಸೊ ನಿಮಗೆ ಫಸ್ಟ್ ಆಫ್ ಆಲ್ ಲಿಮಿಟ್ಸಲ್ಲಿ ಏನು ಕಲ್ತಿದ್ದೆ ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಸೊ ದಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಸಮ್ ಫೈನೈಟ್ ವ್ಯಾಲ್ಯೂ ಇರಬೇಕಂತಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು? ಸೊ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ ಫ್ರಮ್ ನೆಗೆಟಿವ್ ಡೈರೆಕ್ಷನ್. ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ ಫ್ರಮ್ ಪಾಸಿಟಿವ್ ಡೈರೆಕ್ಷನ್. ಸೊ ದಟ್ ವ್ಯಾಲ್ಯೂ ಈಕ್ವಲ್ ಟು ಸಮ್ ಏನೋ ಫೈನೈಟ್ ಇರಬೇಕಂತ ಹೇಳಿದ್ವಿ. ಓಕೆ, ಸೊ ಇದು ಯಾವ್ದಾರ ಒಂದು ಫೈನೈಟ್ ವ್ಯಾಲ್ಯೂ ಇರಬೇಕಂತ ಹೇಳಿದ್ವಿ. ಇನ್ನು ಲಿಮಿಟ್ಸ್, ಆವಾಗ ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳ್ತಿದ್ವಿ. ಓಕೆ, ಬಟ್ ವಾಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್? ಕಂಟಿನ್ಯೂಸ್ ಫಂಕ್ಷನ್ ಏನು? ಕಂಟಿನ್ಯೂಸ್ ಫಂಕ್ಷನ್ ಅಂದರೆ ಏನಂದರೆ, ಓಕೆ, ಸೊ ನಮ್ಮ ಕಂಟಿನ್ಯೂಸ್ ಫಂಕ್ಷನ್ ಅಂದರೆ ಯು ಜಸ್ಟ್ ಸಿ, ನಮಗೆ ಈಗ ಗ್ರಾಫ್ ಹಾಕಿ ಅಂತಂದರು, ಕಂಟಿನ್ಯೂಸ್ ಫಂಕ್ಷನ್ ಗ್ರಾಫ್ ಹಾಕಿ ಅಂತಂದಾಗ ಸಪೋಸ್ ನಾವು ಹಿಂಗೆ ಪೆನ್ ಇಟ್ಟು ಹಿಂಗೆ ಥರ ಡ್ರಾ ಓದ್ತಕ್ಕಂದಾಗ ನಾವು ಪೆನ್ ಎತ್ತಲಾರ್ದಂಗೆ ಹೀಗೆ ಡ್ರಾ ಮಾಡ್ತಕ್ಕಂದಾಗ ಇಲ್ಲಿಂದ ಇಲ್ಲಿವರೆಗೆ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಬೇಕಾದ್ರೆ ನೋಡಿ ಎಲ್ಲೆಲ್ಲಾದರೂ ಪೆನ್ ಎತ್ತಕ್ಕಾಗುತ್ತಾ? ಓಕೆ, ಸೊ ಕಂಟಿನ್ಯೂಸ್ ಆಗಿ ನಾನು ಹಿಂಗೆ ಡ್ರಾ ಮಾಡ್ಕೊತ ಹೋಗಿದೆ. ಸೊ ದಿಸ್ ವಿ ಕಾಲ್ಡ್ ಆಸ್ ಕಂಟಿನ್ಯೂಸ್ ಗ್ರಾಫ್ ಪ್ರಕಾರ. ಓಕೆ, ಸೊ ಯಾವ್ಯಾವ ಕಂಟಿನ್ಯೂಸ್ ಅಲ್ಲ ಅಂದರೆ ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ನಮಗೆ ಎಕ್ಸ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 2 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ 3 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಅದೇ ಥರ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಟು 2 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ 4 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇದ್ರದ್ದು ಗ್ರಾಫ್ ಹಾಕಿ ಇದು ಕಂಟಿನ್ಯೂಸ್ ಆಗುತ್ತಾ ಇಲ್ಲ ಅಂತ ನೋಡೋಣ. ಓಕೆ, ನಾವು ಚೂಡಿ ಗ್ರಾಫ್ ಪ್ರಕಾರ ಕಲಿಯೋಣ. ಫಸ್ಟು ಎಕ್ಸ್ ಈಸ್ ಈಕ್ವಲ್ ಟು 2 ಇರಲಾರ್ದಾಗ ಫಂಕ್ಷನ್ ಎಲ್ಲಿದೆ? ಎಕ್ಸ್ ಈಸ್ ಈಕ್ವಲ್ ಟು 2 ಇದ್ದಾಗ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಸಪೋಸ್ ಇದು 1 ಇದು 2 ಅಂತ ಅಂದ್ಕೊಳ್ಳಿ. ಸೊ ಇದು 2 ಇದು 4 ಅಂತ ಅಂದ್ಕೊಳ್ಳಿ. ಓಕೆ, ನಾವು ಎಕ್ಸ್ ಈಸ್ ಈಕ್ವಲ್ ಟು 2 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಎಷ್ಟಿದೆ? 4 ಐತೆ. ಎಕ್ಸ್ ಈಸ್ ಈಕ್ವಲ್ ಟು ಇದ್ದಾಗ ಫಂಕ್ಷನ್ ವ್ಯಾಲ್ಯೂ 4 ಐತೆ, ಬರ್ಕೊಂಬಿಡಿ. ಓಕೆ, ಅದೇ ಥರ ಎಕ್ಸ್ ವ್ಯಾಲ್ಯೂ 2 ಇರಲಾರ್ದಾಗ ಫಂಕ್ಷನ್ ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಎಕ್ಸ್ ವ್ಯಾಲ್ಯೂ 2 ಇರಲಾರ್ದಾಗ ಅಂದರೆ 2 ಇರಲಾರ್ದಾಗ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ? 3 ಅಂದರೆ 2 ಎಕ್ಸ್ ವ್ಯಾಲ್ಯೂ 2 ಬಿಟ್ಟು ಉಳ್ಕಿದ್ದು ಏನಾದ್ರು ತೊಗೊಳ್ಳಿ, 1 ತೊಗೊಳ್ಳಿ, 3 ತೊಗೊಳ್ಳಿ, 4 ಫಂಕ್ಷನ್ ವ್ಯಾಲ್ಯೂ ಏನು ಬರುತ್ತೆ? 3 ಬರ್ತಿದೆ. ಸೊ ನಾವು ಈಗ ನೋಡಿ, ಈಗ ನಾನು ಪೆನ್ ಇಲ್ಲಿ ಇಡ್ತೀನಿ, ಈಗ ಡ್ರಾ ಮಾಡ್ಕೊತ ಹೋಗ್ತೀನಿ. ಈಗ ಇದನ್ನು ಡ್ರಾ ಮಾಡ್ಕೊತ ಹೋದಾಗ ಇಲ್ಲಿ ನೆಕ್ಸ್ಟ್ ಫಂಕ್ಷನ್ ವ್ಯಾಲ್ಯೂ ಇಲ್ಲಿದೆ, ನಾನು ಪೆನ್ ಎತ್ತಬೇಕಾಗುತ್ತೆ ಇಲ್ಲಿ. ಸೊ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ನಾಟ್ ಎ ಕಂಟಿನ್ಯೂಸ್ ಫಂಕ್ಷನ್. ಇದು ಕಂಟಿನ್ಯೂಸ್ ಫಂಕ್ಷನ್ ಅಲ್ಲ. ಓಕೆ, ದಿಸ್ ಈಸ್ ನಾಟ್ ಕಂಟಿನ್ಯೂಸ್ ಫಂಕ್ಷನ್, ನಾಟ್ ಕಂಟಿನ್ಯೂಸ್. ಯಾವ ಪಾಯಿಂಟ್ ಅಂಟಲ್ಲಿ ಕಂಟಿನ್ಯೂಸ್ ಇಲ್ಲ? ಎಟ್ ಎಕ್ಸ್ ಈಸ್ ಈಕ್ವಲ್ ಟು 2ಗೆ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. ಬಟ್ ಇಲ್ಲಿ ನೋಡಿ, ಇಲ್ಲಿ ಚೆಕ್ ಮಾಡಿ ಅದೇ ಥರ. ಸಪೋಸ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಫಂಕ್ಷನ್ ಕಂಟಿನ್ಯೂಸ್ ಇದಲ್ಲ ನೋಡಿ, ಇಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಅದಲ್ಲ. ಇಲ್ಲಿ ನಾನು ಪೆನ್ ಎತ್ತಲಾರ್ದಂಗೆ ಡ್ರಾ ಮಾಡ್ಬೋದು ಅದಲ್ಲ. ಸೊ ಇಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 3, ಬಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಇದ್ದಾಗ ನಾವು ಫಂಕ್ಷನ್ ಕಂಟಿನ್ಯೂಸ್ ಇಲ್ಲ. ಇದು ಒಂದು ಫಂಕ್ಷನ್ನು. ಓಕೆ, ಈ ಥರದ್ದು ನೋಡಿ, ಈ ಥರ ನೀವು ಗ್ರಾಫ್ ಬಂದಾಗ ಸೊ ದೆನ್ ಯು ಕ್ಯಾನ್ ಸೇ ದಟ್ ಸೊ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. ಇದು ಗ್ರಾಫ್ ಪ್ರಕಾರ ಆಯಿತು. ಓಕೆ, ಸಪೋಸ್ ನಮಗೆ ಥಿಯರಿಟಿಕಲಿ ಹೋದಾಗ ಹೆಂಗಿರುತ್ತೆ? ಸೊ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರ್ತಿತ್ತಾ, ರೈಟ್ ಹ್ಯಾಂಡ್ ಲಿಮಿಟ್ ಬರ್ತಿತ್ತು. ಓಕೆ, ದ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ವ್ಯಾಲ್ಯೂ ಆಫ್ ದಟ್ ಫಂಕ್ಷನ್. ಓಕೆ, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಂದರೆ ಸಪೋಸ್ ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎ. ಓಕೆ, ಅಂದರೆ ನಮಗೆ ಎಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡ್ತಿದ್ವಿ ಅಲ್ಲಿನೂ ಏನು ಕಂಟಿನ್ಯೂಟಿ, ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನಮಗೆ ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ರೈಟ್ ಹ್ಯಾಂಡ್ ಲಿಮಿಟ್ಗೆ ಈಕ್ವಲ್ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಕಂಟಿನ್ಯೂಸ್ ಫಂಕ್ಷನ್ ಥಿಯರಿಟಿಕಲಿ ಅಂದರೆ ಏನು? ಲೆಫ್ಟ್ ಹ್ಯಾಂಡ್ ಲಿಮಿಟು, ರೈಟ್ ಹ್ಯಾಂಡ್ ಲಿಮಿಟು, ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ದಟ್ ಪಾಯಿಂಟ್, ಇವು ಮೂರು ಸೇಮ್ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಅದು ಮೂರು ಸೇಮ್ ಅಂದರೆ ಏನು ಬರಬೇಕು? ಅದೊಂದು ಫೈನೈಟ್ ವ್ಯಾಲ್ಯೂ ಬರಬೇಕು. ಫೈನೈಟ್ ವ್ಯಾಲ್ಯೂ ಬಂದಾಗ ಮಾತ್ರ ಕಂಟಿನ್ಯೂಸ್. ಮತ್ತು ನೀವು ಇನ್ಫಿನಿಟಿ ಬಂದಾಗ ಇಟ್ ಈಸ್ ನಾಟ್ ಕಂಟಿನ್ಯೂಸ್. ಓಕೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಫ್ರಮ್ ಪಾಸಿಟಿವ್ ಡೈರೆಕ್ಷನ್, ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಫ್ರಮ್ ನೆಗೆಟಿವ್ ಡೈರೆಕ್ಷನ್. ಓಕೆ, ದಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಫ್ ಆಫ್ ಎಗೆ ಈಕ್ವಲ್ ಬಂದು ಅದು ಫೈನೈಟ್ ವ್ಯಾಲ್ಯೂ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಓಕೆ, ಸೊ ಇದ್ರ ಮೇಲೆ ನಾವೇನು ಮಾಡೋಣ ಅಂದರೆ ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 4 ಮಾರ್ಕ್ಸಿನ ಬೋರ್ಡಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ, ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ ಏನಿದೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು
kx plus 1 if the x value is lesser than or equal to 5. Lesser than or equal to 5 ಇದ್ದಾಗ ಫಂಕ್ಷನ್ ಏನಿದೆ kx plus 1 ಆ್ಯಂಡ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 5 ಇದ್ದಾಗ ಫಂಕ್ಷನಲ್ಲಿ ಏನಿದೆ 3x minus 5 ಆ್ಯಂಡ್ ಇಟ್ ಈಸ್ ಕಂಟಿನ್ಯೂಸ್ ಎಟ್ x is equal to 5. ಅಂದೇನು ಹೇಳ್ತಿದ್ದಾರೆ ಅವರು, ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎಟ್ x is equal to 5 ಅಂದರೆ x is equal to 5 ಇದ್ದಾಗ ನಾವು ಪೆನ್ ಎತ್ತಲಾರ್ದಂಗೆ ಫಂಕ್ಷನ್ನ ಡ್ರಾ ಮಾಡ್ಬೋದು. ಬಟ್ ಕೆ ವ್ಯಾಲ್ಯೂ ಏನು ತೊಗೋಬೇಕು ಆ ಪಾಯಿಂಟಲ್ಲಿ ಅಂತಂದಾಗ ಮೀನಿಂಗ್ ಏನಂದರೆ, ಫಸ್ಟ್ ಆಫ್ ಆಲ್ ಅದನ್ನು ನಾನು ಇಲ್ಲಿ ಡ್ರಾ ಮಾಡ್ಕೋತೀನಿ ನೋಡಿ. ಮೀನಿಂಗ್ ಏನಂದರೆ, ಇಲ್ಲಿ ಎಕ್ಸ್ 5 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಎಕ್ಸ್ ವ್ಯಾಲ್ಯೂ 5 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಎಕ್ಸ್ ವ್ಯಾಲ್ಯೂ 5 ಇದ್ದಾಗ ಎಕ್ಸ್ ವ್ಯಾಲ್ಯೂ 5 ಅಥವಾ 5ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನಿದೆ, 5 ಅಥವಾ 5ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ kx plus 1 ಅಂದರೆ 5 ಅಥವಾ 5ಕ್ಕಿಂತ ಇಲ್ಲಿ ನಮ್ಮ ಫಂಕ್ಷನ್ ವ್ಯಾಲ್ಯೂ ಏನಿದೆ kx plus 1. ಅದೇ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 5 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನಿದೆ 3x minus 5. ನಾವು ಇಲ್ಲಿ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಿದ್ದಾರೆ, ಇಲ್ಲಿ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಾವೇನು ಮಾಡಬೇಕು, ಸೊ ಕೆ ವ್ಯಾಲ್ಯೂ ಕಂಡಿಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಫಸ್ಟು ಫಂಕ್ಷನ್ ಬರ್ಕೊಳ್ಳಿ. ಫಂಕ್ಷನ್ ಎಂತಿದೆ, ಸೊ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್. ಸೊ ಫಸ್ಟ್ ಎಟ್ ಎಕ್ಸ್ ಇಸ್ ಇಕ್ವಲ್ ಟು, ವಿ ಹ್ಯಾವ್ ಟು ಚೆಕ್ ದಿ ಕಂಟಿನ್ಯೂಟಿ. ಎಟ್ ಎಕ್ಸ್ ಇಸ್ ಇಕ್ವಲ್ ಟು 5 ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್. ಎಟ್ ಎಕ್ಸ್ ಇಸ್ ಇಕ್ವಲ್ ಟು 5 ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ. ಎಕ್ಸ್ ಇಸ್ ಇಕ್ವಲ್ ಟು 5 ಕಂಡೀಷನ್ ಕಂಟಿನ್ಯೂಸ್. ಈಗ ನಾನು ಮಾಡಬೇಕು, ಫಂಕ್ಷನ್ ಕಂಟಿನ್ಯೂಸ್ ಇದ್ದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಈಕ್ವಲ್ ಇರುತ್ತೆ, ಹೌದಲ್ಲ? ಓಕೆ, ವಿಚ್ ಮೀನ್ಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು a from negative direction. So f of x that is equal to limit x tends to a from positive direction f of x, that value is equal to f of a ಗೆ ಈಕ್ವಲ್ ಇರುತ್ತೆ. ಬಟ್ ಅಂದರೆ a ವ್ಯಾಲ್ಯೂ ಏನಿಲ್ಲಿ, a ವ್ಯಾಲ್ಯೂ 5 ಇದ್ದಂಗ, ಸೊ ನಮಗೆ ಲಿಮಿಟ್ x is tending towards 5 from negative direction f of x. Okay, that is limit x is tending towards 5 from positive direction f of x that is equal to f of 5 ಗೆ ಈಕ್ವಲ್ ಇದ್ದಾಗ then you can say that it is a continuous function. ಓಕೆ, ಕಂಟಿನ್ಯೂಸ್ ಫಂಕ್ಷನ್, ಈ ಕಂಟಿನ್ಯೂಸ್ ಫಂಕ್ಷನ್ ಇರುತ್ತೆ, ಇದನ್ನು ಯೂಸ್ ಮಾಡ್ಕೊಂಡು ನಾವು ಕೆ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ಓಕೆ, ಅಂದರೆ ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ 5 ಅಥವಾ 5ಕ್ಕಿಂತ ಎಕ್ಸ್ ವ್ಯಾಲ್ಯೂ ಟೆಂಡಿಂಗ್ ಟುವರ್ಡ್ಸ್, ಅಂದರೆ ಈ ಕಡೆಯಿಂದ ಬಂದಿರುವಾಗ ಫಂಕ್ಷನ್ ವ್ಯಾಲ್ಯೂ ಏನಿದೆ, ಸೊ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 5 ಫ್ರಮ್ ನೆಗೆಟಿವ್ ಡೈರೆಕ್ಷನ್, ಫಂಕ್ಷನ್ ವ್ಯಾಲ್ಯೂ ಏನಿದೆ kx plus 1. ಓಕೆ, ಸೊ ಅದೇ ಥರ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 5 ಫ್ರಮ್ ಪಾಸಿಟಿವ್ ಡೈರೆಕ್ಷನ್, ಈ ಕಡೆಯಿಂದ ಬರುವಾಗ ಫಂಕ್ಷನಲ್ಲಿ ಏನಿದೆ 3x minus 5 ಬರ್ಕೊಂಬಿಡಿ. 3x minus 5 that is equal to the value of the function at x is equal to 5. x is equal to 5 ಅಂದರೆ is equal to ಎಲ್ಲಿದೆ ಅಂದರೆ which means f of x value ಎಷ್ಟಕ್ಕೆ ಈಕ್ವಲ್ ಇದೆ, f of x value is also equal to kx plus 1. ಎಕ್ಸ್ ವ್ಯಾಲ್ಯೂ 5 ಇದ್ದಾಗ ಏನಿದೆ ಫಂಕ್ಷನ್ ವ್ಯಾಲ್ಯೂ kx plus 1 ಅಂದರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದೇನಾಗುತ್ತೆ ಎಫ್ ಆಫ್ 5. ಓಕೆ, ಸೊ ಇದರಲ್ಲಿ ಯು ಟೇಕ್ ದೀಸ್ ಟು ಆರ್ ಯು ಟೇಕ್ ದೀಸ್ ಟು, ಇವೆರಡರಲ್ಲಿ ಇದಾದ್ರೂ ತೊಗೋಬೋದು, ನಾವು ಇವೆರಡು ಈಕ್ವಲ್ ಆಗಿಬಿಡ್ತವೆ. ಸೊ ಇವೆರಡು ಸಾಲ್ವ್ ಮಾಡ್ಕೊಂಡು ತೊಗೋಣ. ಇವೆರಡು ಸಾಲ್ವ್ ಮಾಡ್ಕೊಂಡು ಹೋದಾಗ ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ. ಸೊ ಡೈರೆಕ್ಟಾಗಿ ಅಂದರೆ 5 ಇದನ್ನು ಲಿಮಿಟ್ ಎಕ್ಸ್ಟೆಂಡ್ಸ್ 5 ಅಂತ ಹೇಳ್ತಾರೆ, 5 ಅಂತ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಸೊ 5 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಒಂದು ಪ್ರಾಪರ್ ಫಾರ್ಮೆಟರ್ ಬಂದಾಗ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲ ನಿಮಗೆ ಇಂಡಿಟರ್ಮಿನೆಂಟ್ ಫಾರ್ಮ್ ಬಂದಾಗ ದಟ್ ಈಸ್ ಸೆಕೆಂಡ್ರಿ. ಇಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ 5 k5 plus 1 ಲಿಮಿಟ್ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ವಿಚ್ ಈಸ್ ಈಕ್ವಲ್ ಟು, ಇದರಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 into 5 minus 5. ಓಕೆ, ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್, ಅಂದರೆ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಈಸ್ k into 5 plus 1. ಓಕೆ, ನಾವು ಈ ವರ್ಡ್ ಈಕ್ವಲ್ ಮಾಡ್ಕೊಳ್ಳಿ, ಐದರ್ ಈ ವರ್ಡ್ ಈಕ್ವಲ್ ಮಾಡ್ಕೊಳ್ಳಿ. ಇಲ್ಲಿ ಮಾಡ್ತೀನಿ ನೋಡಿ ನೆಕ್ಸ್ಟು. ಓಕೆ, ಸೊ ಇದೇನಾಗುತ್ತೆ 5k plus 1 ವಿಚ್ ಈಸ್ ಈಕ್ವಲ್ ಟು 3 5 15 minus 5. ಓಕೆ, ಸೊ 5k plus 1 ಅಂದರೆ 5k plus 1 ಯು ರೈಟ್ ಆಸ್ ಇಟ್ ಈಸ್. ಓಕೆ, 15 minus 5 ಅಂದರೆ ಎಷ್ಟಾಗುತ್ತೆ 10 ಆಗುತ್ತೆ. ಈ ಪ್ಲಸ್ 1 ಆ ಕಡೆ ತೊಗೊಂಡೋಗಿ ಏನಾಗುತ್ತೆ ಮೈನಸ್ ಆಗುತ್ತೆ 10 minus 1. ಸೊ 5k is equal to ಏನಾಗುತ್ತೆ, ಸೊ 10 minus 1 ಅಂದರೆ 9 ಆಗುತ್ತೆ. 5k is equal to k ವ್ಯಾಲ್ಯೂ ಎಷ್ಟಾಗುತ್ತೆ 9 divided by k ವ್ಯಾಲ್ಯೂ is equal to 9 divided by 5. ಓಕೆ, ಇಷ್ಟೇ ಆನ್ಸರ್. ಅವ್ರು ಏನು ಕೇಳ್ತಿದ್ದಾರೆ, ಸೊ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 5 ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ. ಸೊ ಕಂಟಿನ್ಯೂಸ್ ಆಗಬೇಕಂದ್ರೆ ಕೆ ವ್ಯಾಲ್ಯೂ ಏನಂತ ಹೇಳ್ತಾರೆ, ಅದೇ ಥರ ಕೆ ವ್ಯಾಲ್ಯೂ ಏನು ಬರುತ್ತೆ 9/5. ನಾವೇನು ಮಾಡಿದ್ದೀವಿ ಅಂದರೆ ಫಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು
5 ಇದ್ದಾಗ ಫಂಕ್ಷನ್ ಕಂಟಿನ್ಯೂಸ್ ಇದೆ. ಫಂಕ್ಷನ್ ಕಂಟಿನ್ಯೂಸ್ ಅಂದರೆ ಮೀನಿಂಗ್ ಏನು? ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇರುತ್ತೆ. ಆ ರೈಟ್ ಹ್ಯಾಂಡ್ ಲಿಮಿಟ್ ಕೂಡ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಈಕ್ವಲ್ ಇರುತ್ತೆ. ಅದರಿಂದ ಯು ಟೇಕ್ ಐದರ್ ದೀಸ್ ಟು ಆರ್ ದೀಸ್ ಟು ತೊಗೊಂಡು ಯೂಸ್ ಮಾಡ್ಕೊ, ಅಥವಾ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊತ ಹೋದಾಗ ಸೊ ನಿಮ್ಗೆ ಏನು ಬರುತ್ತೆ? ಇಷ್ಟು ವ್ಯಾಲ್ಯೂ ಬರುತ್ತೆ, ಕೆ ವ್ಯಾಲ್ಯೂ ಬರುತ್ತೆ ಇಷ್ಟು. ಸೊ ಇಷ್ಟು ಮಾಡಿದರೆ ಸೊ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇದನ್ನು ಬರ್ಕೊಳ್ಳಿ. ಓಕೆ, ಈ ಕ್ವಶನ್ ನೋಡಿ ಹೆಂಗಿದೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್, ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ ಆರ್ ಈಕ್ವಲ್ ಟು 2, ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 2 ಇದ್ದಾಗ ಫಂಕ್ಷನಲ್ಲಿ 3 ಇದೆ. ಸೊ ಕಂಟಿನ್ಯೂಸ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 2. ಈಗ ಜಸ್ಟ್ ನಾವು ಹೆಂಗೆ ಮಾಡಿದ್ವಿ? ಸೇಮ್, ಎಕ್ಸಾಕ್ಟ್ಲಿ ಸೇಮ್. ಫಂಕ್ಷನ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಈಕ್ವಲ್ ಟು 2 ಇದ್ದಾಗ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಿದ್ದಾರೆ. ಎಕ್ಸ್ ಈಸ್ ಈಕ್ವಲ್ ಟು 2 ಇದ್ದಾಗ ಕಂಟಿನ್ಯೂಸ್ ಇದ್ದಾಗ ಸೊ ನಮಗೆ ಕೆ ವ್ಯಾಲ್ಯೂ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ಫಂಕ್ಷನ್ ಹೆಂಗೆ ಡಿಫೈನ್ ಮಾಡಿದ್ದಾರೆ ನೋಡಿ. ಫಸ್ಟ್ ಆಫ್ ಆಲ್ ಫಂಕ್ಷನ್ ನೋಡಿ, ಸಪೋಸು ಎಕ್ಸ್ ಈಸ್ ಈಕ್ವಲ್ ಟು 2, ಎಕ್ಸ್ ವ್ಯಾಲ್ಯೂ 2 ಐತೆ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ನಮ್ಗೆ ಫಂಕ್ಷನ್ ವ್ಯಾಲ್ಯೂ ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ 2 ಅಥವಾ 2ಕ್ಕಿಂತ ಇದ್ದಾಗ ಫಂಕ್ಷನಲ್ಲಿ ಏನಿದೆ? 2 ಅಥವಾ 2ಕ್ಕಿಂತ ಕಡಿಮೆ ಅಂದರೆ ಅಥವಾ 2 ಅಥವಾ 2ಕ್ಕಿಂತ ಕಡಿಮೆ ಇಲ್ಲಿ. ಸೊ ದಟ್ ಈಸ್ ಕೆ ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಎಕ್ಸ್ ವ್ಯಾಲ್ಯೂ 2ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನಲ್ಲಿ ಏನಿದೆ? 3 ಇದೆ. ಓಕೆ, ಸೊ 2 ಅಥವಾ 2ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಇಸ್ ಕೆ ಎಕ್ಸ್ ಸ್ಕ್ವೇರ್. ಎಕ್ಸ್ ವ್ಯಾಲ್ಯೂ 2ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಇಸ್ 3. ಸೊ ವಿಚ್ ಮೀನ್ಸ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು, ಅವ್ರು ಏನು ಹೇಳಿದ್ರೆ, ಎಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇದನ್ನು ಹೇಳಿದ್ದಾರೆ ಅವರು. ಓಕೆ, ಇದನ್ನು ಹೇಳಿದಾಗ ಸೊ ನೆಕ್ಸ್ಟ್ ಏನು? ಸೊ ನಮಗೆ ಎಫ್ ಆಫ್ ಎಕ್ಸ್ ಈ ಪಾಯಿಂಟಲ್ಲಿ ಕಂಟಿನ್ಯೂಸ್ ಅಂತ ಇದ್ದಾಗ ಅಂತಂದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಈಕ್ವಲ್ ಇರುತ್ತೆ. ಓಕೆ, ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇರುತ್ತೆ. ಅದರ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಇಸ್ ಆಲ್ಸೋ ಈಕ್ವಲ್ ಟು ಸೊ ಸೇಮ್ ಇರುತ್ತೆ. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು? ಸೊ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 from negative direction f of x, that value is equal to limit x is tending towards 2 from positive direction f of x is equal to f of 2ಗೆ ಈಕ್ವಲ್ ಇರುತ್ತೆ. ಇವು 3 ಈಕ್ವಲ್ ಇರ್ತವೆ. ಇವು 3 ಈಕ್ವಲ್ ಬಂದಾಗ ಇದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ? ಕೆ ವ್ಯಾಲ್ಯೂ ಕಂಡು ಹಿಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡಿ, ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಅಂದರೆ ಇಲ್ಲಿಂದ ಬರ್ತಿದ್ವಿ. ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ನೆಗೆಟಿವ್ ಡೈರೆಕ್ಷನಿಂದ ಬರ್ತಿದೆ. ಸೊ ನೆಗೆಟಿವ್ ಡೈರೆಕ್ಷನಿಂದ ಬಂದಾಗ ಫಂಕ್ಷನಲ್ಲಿ ಇಲ್ಲಿ ಏನಿರುತ್ತೆ ಚೆಕ್ ಮಾಡಬೇಕು. ಇಲ್ಲಿ ಫಂಕ್ಷನಲ್ಲಿ ಏನಿದೆ? ಕೆ ಎಕ್ಸ್ ಸ್ಕ್ವೇರ್. ಅದಕ್ಕೋಸ್ಕರ ಏನು ಮಾಡೋಣ? ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಫಂಕ್ಷನಲ್ಲಿ ಈಸ್ ಕೆ ಎಕ್ಸ್ ಸ್ಕ್ವೇರ್. ಕೆ ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಸೊ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ಅಂದರೆ ಈ ಕಡೆಯಿಂದ ಬರ್ತಿದೆ ನೋಡಿ. ಈ ಕಡೆಯಿಂದ ಬಂದು ಇಲ್ಲಿ ಪಾಸಿಟಿವ್, ಈ ಕಡೆಯಿಂದ ಬಂದು ಇಲ್ಲಿ ಫಂಕ್ಷನಲ್ಲಿ ಚೆಕ್ ಮಾಡ್ತೀವಿ. ಇಲ್ಲಿ ಫಂಕ್ಷನಲ್ಲಿ ಏನಿರುತ್ತೆ? ಇಲ್ಲಿ ಫಂಕ್ಷನಲ್ಲಿ 3 ಇದೆ, ಅದನ್ನು 3 ಬರ್ದ್ಕೊಳ್ಳಿ. ಸೊ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 2. ಎಫ್ ಆಫ್ 2 ಅಂದರೆ ಏನು? ಸೊ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು 2 ಇದ್ದಾಗ ಫಂಕ್ಷನ್ ಎಲ್ಲಿದೆ? ಕೆ ಎಕ್ಸ್ ಸ್ಕ್ವೇರ್. ಅಂದರೆ ಎಫ್ ಆಫ್ 2 ಏನಾಗುತ್ತೆ? ಎಫ್ ಆಫ್ 2 ಈಸ್ ಈಕ್ವಲ್ ಟು ಕೆ ಟೈಮ್ಸ್ ಆಫ್ 2 ಸ್ಕ್ವಯರ್ ಪ್ಲಸ್ 1. ಅಂದರೆ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ 4k ಪ್ಲಸ್ 1. ಓಕೆ, ದಿಸ್ ಎಫ್ ಆಫ್ 2 ವ್ಯಾಲ್ಯೂ ಏನಾಗುತ್ತೆ? 4k ಪ್ಲಸ್ 1. ಅದರಲ್ಲಿ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಡೈರೆಕ್ಟಾಗಿ ಲಿಮಿಟ್ಸು ಸಬ್ಸ್ಟಿಟ್ಯೂಟ್ ಮಾಡಿ. ಡೈರೆಕ್ಟಾಗಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ಸಾರಿ, ಪ್ಲಸ್ 1 ಇಲ್ಲ ಇಲ್ಲಿ ಬರೇ. ಸೊ ಹಿಯರ್ ನಿಮ್ಗೆ ಏನಿದೆ? ಕೆ ಎಕ್ಸ್ ಸ್ಕ್ವೇರ್ ಅದು ಎಷ್ಟೇ ಇದೆ? ಸೊ ಕೆ ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ 4k ಆಗುತ್ತೆ. ಓಕೆ, ಇದು 4k ಆಯಿತಾ? ಇದರಲ್ಲೂ ವ್ಯಾಲ್ಯೂ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಲಿಮಿಟ್ ಎಕ್ಸ್ಟೆನ್ಸ್ 2 ಅಂತಿದೆ. 2 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಅಂದರೆ ಸೊ ಕೆ ಇಂಟು 2 ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟಾಗಿ. ಓಕೆ, ನೆಗೆಟಿವ್ ಅಂತ ಇದ್ದಾಗ ನೆಗೆಟಿವ್ ಸಬ್ಸ್ಟಿಟ್ಯೂಟ್ ಮಾಡೋದು, ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಓಕೆ, ಡೈರೆಕ್ಟಾಗಿ 2 ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದೇನಾಗುತ್ತೆ? ಸೊ ಲಿಮಿಟ್ ಅಪ್ಲೈ ಮಾಡಿದ್ರೆ ಕಾನ್ಸ್ಟೆಂಟ್ ಫಂಕ್ಷನ್ ಲಿಮಿಟ್ ಅಪ್ಲೈ ಮಾಡಿದ್ರೆ ವಾಪಸ್ ಅದೇ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 2 ಕಂಡು ಹಿಡಿದ್ವಿ. ಏನು ಎಫ್ ಆಫ್ 2 ಏನು ಬಂದಿದೆ? 4k ಬಂದಿದೆ. ಸೊ 3ರಲ್ಲಿ ಯಾವುದ್ರ 2 ಈಕ್ವಲ್ ಮಾಡಿ. ಐದರ್ ಯು ಮೇಕ್ ಇಟ್ ದೀಸ್ 2 ಈಕ್ವಲ್, ಐದರ್ ಈ 2 ಈಕ್ವಲ್ ಮಾಡಿ. ಸೊ ನಮಗೇನು ಬರುತ್ತೆ? ಸೊ 3 ಈಸ್ ಈಕ್ವಲ್ ಟು 4k ಬರುತ್ತವ, ಅಥವಾ ಇದನ್ನು 4k ಈಸ್ ಈಕ್ವಲ್ ಟು 3 ಬರುತ್ತೆ. ನಾವೇನು ಮಾಡಿ? ಸೊ 4ನ ಈ ಕಡೆ ಕಳಿಸಿ. ಸೊ ಏನಾಗುತ್ತೆ? 4ನ ಈ ಕಡೆ ಕಳಿಸಾಗ ಕೆ ಈಸ್ ಈಕ್ವಲ್ ಟು ಸೊ 3 ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, 4ನ ಈ ಕಡೆ ಕಳಿಸಿದ್ರೆ 3/4. ಸೊ ದಿಸ್ ಈಸ್ ದಿ ವ್ಯಾಲ್ಯೂ ಆಫ್ ದಿ ಫಂಕ್ಷನ್. ಅಂದರೆ ಏನು ಹೇಳ್ತಿದ್ದಾರೆ? ಇಷ್ಟೇ ನೋಡಿ. ಸೊ ನಮಗೆ 4 ಮಾಡ್ಸೋಕ್ಕೆ ಇಷ್ಟೇ. ನಾವೇನು ಮಾಡಬೇಕು? ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಫಂಕ್ಷನ್ ಈಸ್ ಕಂಟಿನ್ಯೂಸ್. ಕಂಟಿನ್ಯೂಸ್ ಬಂದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಈಕ್ವಲ್ ಇರ್ತವೆ. ಈಕ್ವಲ್ ಬಂದಾಗ ಸೊ ಬರ್ಕೊಳ್ಳಿ. ಸೊ ನಮಗೆ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಫಂಕ್ಷನಲ್ಲಿ ಏನಿದೆ ಬರ್ಕೊಳ್ಳಿ. ಅದೇ ಥರ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ಫಂಕ್ಷನ್ ವ್ಯಾಲ್ಯೂ ಏನಿದೆ ಅದು ಬರ್ಕೊಳ್ಳಿ. ಅದಾದ ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ದಟ್ ಪಾಯಿಂಟ್ ಅದು ಬರ್ಕೊಳ್ಳಿ. ಡೈರೆಕ್ಟಾಗಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕೆ ವ್ಯಾಲ್ಯೂ ಬರುತ್ತೆ. ಕೆ ವ್ಯಾಲ್ಯೂಸ್ ಬರೆದ್ಬಿಟ್ರೆ ಮುಗೀತು. ಸೊ ಇಷ್ಟೇ ನಮಗೆ ಆನ್ಸರು. ಓಕೆ, ಇದನ್ನು ಬರ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ.
ಓಕೆ. ಸೊ ಕ್ವಶನ್ ನಂಬರ್ 3 ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ ಇಕ್ವಲ್ ಟು ಪೈ. ಅಂದರೆ ಲೆಸರ್ ದನ್ ಇಕ್ವಲ್ ಟು ಪೈ ಇದ್ದಾಗ ಫಂಕ್ಷನಲ್ಲಿ ಏನಿರುತ್ತೆ ಕೆ ಎಕ್ಸ್ ಪ್ಲಸ್ 1, ಗ್ರೇಟರ್ ದನ್ ಪೈ ಇದ್ದಾಗ ಫಂಕ್ಷನಲ್ಲಿ ಕಾಸ್ ಎಕ್ಸ್ ಅಂತ ಇರುತ್ತೆ. ದೆನ್ ದಟ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ. ಅಂದರೆ ಎಕ್ಸ್ ವ್ಯಾಲ್ಯೂ ಪೈ ಇದ್ದಾಗ ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಮೀನಿಂಗ್ ಏನು, ಫಸ್ಟ್ ಫಂಕ್ಷನ್ ಯಾವ ಥರ ಡಿಫೈನ್ ಮಾಡ್ಕೊಂಡು ಅದು ಬರ್ಕೊಳ್ಳೋಣ. ಓಕೆ, ವಿಚ್ ಮೀನಿಂಗ್ ಏನು, ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ. ಅಂದರೆ ಪೈ ಅಥವಾ ಪೈಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನಲ್ಲಿ ಏನಿದೆ, ಪೈ ಅಥವಾ ಪೈಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನಲ್ಲಿ ಇಸ್ ಕೆ ಎಕ್ಸ್ ಪ್ಲಸ್ 1, ಕೆ ಎಕ್ಸ್ ಪ್ಲಸ್ 1 ಅಥವಾ ಪೈಕ್ಕಿಂತ ಕಡಿಮೆ. ಇಲ್ಲಿ ಇಷ್ಟರೊಳಗೆ ಫಂಕ್ಷನಲ್ಲಿ ಏನಿದೆ ಅಂದರೆ ಸೊ ನಮಗೆ ಕೆ ಎಕ್ಸ್ ಪ್ಲಸ್ 1. ಅದೇ ಥರ ಪೈಕ್ಕಿಂತ ಜಾಸ್ತಿ, ಎಕ್ಸ್ ವ್ಯಾಲ್ಯೂ ಪೈಕ್ಕಿಂತ ಜಾಸ್ತಿ ಇದ್ದಾಗ ನಮ್ಮ ಫಂಕ್ಷನಲ್ಲಿ ಏನಿದೆ ಕಾಸ್ ಎಕ್ಸ್, ಫಂಕ್ಷನಲ್ಲಿ ಏನಿದೆ ಕಾಸ್ ಎಕ್ಸ್ ಇದೆ. ಸೊ ಅವ್ರು ಏನು ಹೇಳಿದರೆ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಅಂದರೆ ಸೊ ನಾವು ಸಾಲ್ವ್ ಮಾಡ್ಕೊಂಡು ಹೋಗಿ ಪೈ ಎಕ್ಸ್ ವ್ಯಾಲ್ಯೂ ಕಂಟಿನ್ಯೂಸ್ ಇತ್ತು, ಪೈ ಇದ್ದಾಗ ಕಂಟಿನ್ಯೂಸ್ ಇದ್ದಾಗ ಸೊ ನಮಗೆ ಕೆ ವ್ಯಾಲ್ಯೂ ಕಂಡಿಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ದಟ್ ಸಾಲ್ವ್ ಮಾಡ್ಕೊಂಡ್ರಿ. ಎಟ್ ಎಕ್ಸ್ ಈಸ್ ಈಕ್ವಲ್ ಟು 5 ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್. ಓಕೆ, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂತ ಸೊ ಬರ್ಕೊಳ್ಳಿ ಫಸ್ಟು. ಇದಾಯ್ತಾ? ಸೊ ಇದಾದಮೇಲೆ ಸೊ ಪೈ ಇದ್ದಾಗ ಸಾರಿ ನಾಟ್ ಇಟ್ ಈಸ್ ನಾಟ್ ಪೈ, ಇದನ್ನು ಪೈ ಅಲ್ಲ, ಇದು ಪೈ ಅಲ್ಲ, ಪೈ ಇದು. ಓಕೆ, ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಪೈ ಇದ್ದಾಗ ಫಂಕ್ಷನಲ್ಲಿಯೂ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಿದ್ರು. ಅಂದರೆ ಮೀನಿಂಗ್ ಏನು, ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ದಟ್ ಪಾಯಿಂಟ್. ಅಂದರೆ ಸೊ ಲಿಮಿಟ್ ಈಸ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಫ್ರಮ್ ನೆಗೆಟಿವ್ ಡೈರೆಕ್ಷನ್. ಸೊ ದಟ್ ಈಸ್ ಈಕ್ವಲ್ ಟು ಸೊ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಪೈ. ಓಕೆ, ಇವು ಮೂರು ಈಕ್ವಲ್ ಇರ್ತವೆ. ಇವು ಮೂರು ಈಕ್ವಲ್ ಇದ್ದಾಗ ಸೊ ನಮಗೆ ಕೆ ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಪೈ ಫ್ರಮ್ ನೆಗೆಟಿವ್ ಡೈರೆಕ್ಷನ್. ಅಂದರೆ ಈ ಕಡೆಯಿಂದ ಇಲ್ಲಿ ಬರ್ತಿದ್ದೀವಿ, ಅಂದರೆ ನೆಗೆಟಿವ್ ಡೈರೆಕ್ಷನಿಂದ ಪೈಗೆ ಬರ್ತಿದ್ದೀವಿ. ಅಂದರೆ ಇಲ್ಲಿ ನೆಗೆಟಿವ್ ಡೈರೆಕ್ಷನ್ ಪೈಗೆ ಬರ್ತಿದ್ದೆ, ಇಲ್ಲಿ ಫಂಕ್ಷನಲ್ಲಿ ಏನಿದೆ, ಸೊ ಕೆ ಎಕ್ಸ್ ಪ್ಲಸ್ 1 ಯು ರೈಟ್ ಇಟ್ ಕೆ ಎಕ್ಸ್ ಪ್ಲಸ್ 1. ಓಕೆ, ಸೊ ದಟ್ ಲಿಮಿಟ್ ಎಕ್ಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಫ್ರಮ್ ಪಾಸಿಟಿವ್ ಡೈರೆಕ್ಷನ್. ಅಂದರೆ ಈ ಕಡೆಯಿಂದ ಈ ಕಡೆ ಬರ್ತಿದ್ದೀವಿ, ಈ ಕಡೆಯಿಂದ ಈ ಥರ ಬಂದದ, ಅಂದರೆ ಪಾಸಿಟಿವ್ ಡೈರೆಕ್ಷನಿಂದ ಪೈಗೆ ರೀಚ್ ಆಗ್ತೀವಿ. ಅವಾಗ ಫಂಕ್ಷನಲ್ಲಿ ಇದೆ ಕಾಸ್ ಎಕ್ಸ್ ಇದೆನಾ, ಯು ರೈಟ್ ಇಟ್ ಕಾಸ್ ಎಕ್ಸ್ ಇಯರ್. ಓಕೆ, ಸೊ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ದಟ್ ಪಾಯಿಂಟ್. ಅಂದರೆ ಎಕ್ಸ್ ವ್ಯಾಲ್ಯೂ ಪೈ ಇದ್ದಾಗ ಫಂಕ್ಷನಲ್ಲಿ ಇದೆ ಕೆ ಎಕ್ಸ್ ಪ್ಲಸ್ 1, ಯು ರೈಟ್ ಇಟ್ ಹಿಯರ್ ಎಫ್ ಆಫ್ ಪೈ ಈಸ್ ಈಕ್ವಲ್ ಟು ಕೆ ಪೈ ಪ್ಲಸ್ 1 ಬರೋದು. ಓಕೆ, ಎಫ್ ಆಫ್ ಪೈ ಈಸ್ ಈಕ್ವಲ್ ಟು ಕೆ ಪೈ ಪ್ಲಸ್ 1, ಇಲ್ಲಿ ಕೆ ಪೈ ಪ್ಲಸ್ 1 ಬರ್ದ್ಬಿಡಿ. ಓಕೆ, ವೈ ಬಿಕಾಟ್ ಎಕ್ಸ್ ವ್ಯಾಲ್ಯೂ ಪೈ ಇದ್ದಾಗ ಫಂಕ್ಷನ್ ಏನಿದೆ ಕೆ ಎಕ್ಸ್ ಪ್ಲಸ್ 1. ಅಂದರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ 1. ಅಂದರೆ ಎಫ್ ಆಫ್ ಪೈ ವ್ಯಾಲ್ಯೂ ಇದ್ದಾಗ ಫಂಕ್ಷನಲ್ಲೂ ಕೆ ಪೈ ಪ್ಲಸ್ 1 ಆಗುತ್ತೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಪೈ ಇದ್ದಾಗ ಕೆ ಪೈ ಪ್ಲಸ್ 1 ಬರ್ತೀನಿ. ಇಷ್ಟ ಆಯಿತಾ? ನಾವು ಇದನ್ನು ಸಾಲ್ವ್ ಮಾಡ್ಕೊತ ಹೋಗಿ, ಐದರ್ ಈ ವ್ಯಾಲ್ಯೂ ಈಕ್ವಲ್ ಮಾಡ್ಕೊಳ್ಳಿ ಅಥವಾ ಈ ವ್ಯಾಲ್ಯೂ ಈಕ್ವಲ್ ಮಾಡ್ಕೊಳ್ಳಿ. ಸೊ ನಿಮಗೆ ಆನ್ಸರ್ ಬರುತ್ತೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ದಿಸ್ ವಿಲ್ ಬಿಕಮ್ ಕೆ ಪೈ ಪ್ಲಸ್ 1. ಸೊ ದಟ್ ಈಸ್ ಈಕ್ವಲ್ ಟು, ಇದರಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಇದೇನಾಗುತ್ತೆ ಕಾಸ್ ಪೈ ದಟ್ ಈಸ್ ಈಕ್ವಲ್ ಟು ದಿಸ್ ಈಸ್ ಆಲ್ಸೋ ಕೆ ಪೈ ಪ್ಲಸ್ 1. ಓಕೆ, ಇದನ್ನು ಈಕ್ವಲ್. ಸೊ ಇದು ನೀವು ಎರಡು ಈಕ್ವಲ್ ಸಾಲ್ವ್ ಮಾಡ್ಕೊಂಡು ಹೋಗಿ. ಸೊ ನಮ್ಗೆ ಏನಾಗುತ್ತೆ ಕೆ ಪೈ ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಕಾಸ್ ಪೈ ವ್ಯಾಲ್ಯೂ ಏನು, ಕಾಸ್ ಪೈ ವ್ಯಾಲ್ಯೂ ಇಸ್ -1. ನಮಗೆ ಗೊತ್ತಿರಬೇಕು ಕಾಸ್ ಪೈ ವ್ಯಾಲ್ಯೂ ಇಸ್ -1. ಈಗೇನು ಮಾಡಿ ಪ್ಲಸ್ 1 ಆ ಕಡೆ ತೊಗೊಂಡೋಗಿ ಏನಾಗುತ್ತೆ, ಸೊ -1 ಪ್ಲಸ್ 1 ಆ ಕಡೆ ತೊಗೊಂಡ್ರೆ -1 ಆಗುತ್ತೆ. ಇಲ್ಲಿ ಕೆ ಪೈ ಉಳಿದಿದೆ. ಓಕೆ, ಸೊ ಇಲ್ಲೇನು ಮಾಡಿ -1 ಏನಾಗುತ್ತೆ -2 ಆಗುತ್ತೆ. ಸೊ ನಮ್ಗೆ ಏನು ಕಂಡುಹಿಡಬೇಕು, ಕೆ ವ್ಯಾಲ್ಯೂ ಕಂಡುಹಿಡಬೇಕು. ಕೆ ವ್ಯಾಲ್ಯೂ ಇಲ್ಲಿ ಇಟ್ಕೊಂಡು ಪೈ ಇಲ್ಲಿ ಕಳಿಸ್ಬಿಡಿ. ಸೊ ನಮ್ಗೆ ಆನ್ಸರ್ ಬರುತ್ತೆ ಕೆ ವ್ಯಾಲ್ಯೂ ಏನು ಬರುತ್ತೆ -2 ಡಿವೈಡೆಡ್ ಬೈ ಪೈ. ಅಂದರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಪೈ ಇದ್ದಾಗ ಕಂಟಿನ್ಯೂಸ್ ಇದ್ದಾಗ ಕೆ ವ್ಯಾಲ್ಯೂ ಏನು ಬರುತ್ತೆ ಅಂದರೆ -2 ಡಿವೈಡೆಡ್ ಬೈ ಪೈ. ಇಷ್ಟು ಮಾಡಿದರೆ 4 ಮಾರ್ಕ್ಸ್ ನೋಡಿ. ಓಕೆ, ಸೊ ನೀಟಾಗಿ ಸಾಲ್ವ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ ಈ ಕ್ವಶನ್ ಏನಿದೆ ಅಂದರೆ ಸೊ ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ ಸೊ ದಟ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ ಈಕ್ವಲ್ ಟು 3 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನಿದೆ ಎ ಎಕ್ಸ್ ಪ್ಲಸ್ 1 ಇದೆ. ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 3 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಬಿ ಎಕ್ಸ್ ಪ್ಲಸ್ 3 ಇದೆ. ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 3. ಸೊ ಇಷ್ಟೊತ್ತು ಏನು ಮಾಡಿದ್ವಿ, ಇಟ್ಸ್ ಎಕ್ಸಾಕ್ಟ್ಲಿ ಸೇಮ್. ನಾವೇನು ಮಾಡಿದ್ವಿ ಅಂದರೆ ಎಕ್ಸ್ ವ್ಯಾಲ್ಯೂ 3 ಇದ್ದಾಗ ಕಂಟಿನ್ಯೂಸ್ ಇದೆ. ಸೊ ನಾವೇನು ಮಾಡ್ತಿದ್ವಿ, ಕೆ ವ್ಯಾಲ್ಯೂ ಫೈಂಡ್ ಮಾಡ್ತಿದ್ವಿ. ಈಗ ಏನು ಮಾಡೋದು, 2 ಅನ್ನೌನ್ಸ್ ಕೊಟ್ಟಿದ್ದಾರೆ. ಆ 2 ಅನ್ನೌನ್ಸ್ ನಡುವೆ ಏನು ರಿಲೇಷನ್ಶಿಪ್ ಇರುತ್ತೆ ಅದು ಕಂಡುಹಿಡಿ ಅಂತ ಹೇಳಿದರೆ ಫಸ್ಟ್ ಏನು ಮಾಡಿ, ಫಂಕ್ಷನ್ ಏನು ಕೊಟ್ಟಿದ್ದಾರೆ ಅದನ್ನು ಡಿಫೈನ್ ಮಾಡಿ ಬರ್ಕೊಂಡು. ಫಂಕ್ಷನ್ ಏನು ಕೊಟ್ಟಿದ್ದಾರೆ, ಫಸ್ಟ್ ಆಫ್ ಆಲು ಫಂಕ್ಷನ್ ನೋಡಿ ನಮಗೆ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಅಂದರೆ 3 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ 3 ಇದ್ದಾಗ ಅಥವಾ 3ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ
ಇಲ್ಲೆಲ್ಲ ಫಂಕ್ಷನ್ ವ್ಯಾಲ್ಯೂ ಏನಿರುತ್ತೆ ಅಂತ ಹೇಳ್ತಾರೆ, ಇಲ್ಲಿ ನಮಗೆ ಫಂಕ್ಷನ್ ವ್ಯಾಲ್ಯೂ ಇಸ್ ಎ ಎಕ್ಸ್ ಪ್ಲಸ್ 1. ಓಕೆ, ಇಲ್ಲೆಲ್ಲ ಫಂಕ್ಷನ್ ವ್ಯಾಲ್ಯೂ ಏನಿದೆ ಎ ಎಕ್ಸ್ ಪ್ಲಸ್ 1 ಇದೆ. ಅದೇ 3ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನಿದೆ, ಸೊ ದಟ್ ಈಸ್ ಬಿ ಎಕ್ಸ್ ಪ್ಲಸ್ 3 ಇದೆ ಅಂತ ತಿಳಿದಿದೆ. ಓಕೆ, ಫಂಕ್ಷನ್ ವ್ಯಾಲ್ಯೂ 3ಕ್ಕಿಂತ ಜಾಸ್ತಿ ಇದ್ದಾಗ ನಮಗೇನಿದೆ ಬಿ ಎಕ್ಸ್ ಪ್ಲಸ್ 3. ಅದು ನೋಡಿ 3 ಅಥವಾ 3ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಇಸ್ ಎ ಎಕ್ಸ್ ಪ್ಲಸ್ 1, 3ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಇಸ್ ಬಿ ಎಕ್ಸ್ ಪ್ಲಸ್ 3 ಅಂತ ಹೇಳ್ತಿದ್ರೆ. ಸೊ ನಮಗೆ ಏನಿದೆ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಫಂಕ್ಷನ್ ಇಸ್ ಕಂಟಿನ್ಯೂಸ್. ಎಟ್ ಎಕ್ಸ್ ಇಸ್ ಇದು ಬರ್ಕೊಳ್ಳಿ, ಎಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂತ ಬರ್ಕೊಳ್ಳಿ ಫಸ್ಟ್. ಎಫ್ ಆಫ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಂದರೆ ಏನು ಮಾಡೋಣ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರ್ಕೊಳ್ಳೋಣ, ರೈಟ್ ಹ್ಯಾಂಡ್ ಲಿಮಿಟ್ ಬರ್ಕೊಳ್ಳೋಣ. ಓಕೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಬರ್ಕೊಂಡು ಅದು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ದಟ್ ಪಾಯಿಂಟ್ 3 ಈಕ್ವಲ್ ಇರಬೇಕು. ಎಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಇದ್ದಾಗ ಕಂಟಿನ್ಯೂಸ್ ಇದ್ದಾಗ, ಸೊ ಅಂದರೆ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 3 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 3 ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ಎಫ್ ಆಫ್ ಎಕ್ಸ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಫ್ ಆಫ್ 3ಗೆ ಈಕ್ವಲ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದು ಕಂಡೀಷನ್, ಅವ್ರು ಕೊಟ್ಟಿರೋ ಕಂಡೀಷನ್ ಇದು. ಇದನ್ನು ಯೂಸ್ ಮಾಡ್ಕೊಂಡು ಎ ಮತ್ತು ಬಿ ನಡುವೆ ರಿಲೇಷನ್ ಕಂಡಿಡಿ ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿ ನೋಡಿ ನಾವೇನು ಮಾಡೋಣ, ಫಸ್ಟು ಎಕ್ಸ್ ವ್ಯಾಲ್ಯೂ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 3 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಅಂದರೆ ಈ ಕಡೆಯಿಂದ ಈ ಕಡೆ ಬರ್ತಿದ್ದೀವಿ, ನಮಗೆ ನೆಗೆಟಿವ್ ಡೈರೆಕ್ಷನಿಂದ ಬರ್ತಿದ್ದೀವಿ 3ಗೆ. ನಮ್ಮ ಫಂಕ್ಷನಲ್ಲಿ ಏನಿದೆ ಇಲ್ಲಿ ಎ ಎಕ್ಸ್ ಪ್ಲಸ್ 1, ಇಲ್ಲಿ ಫಂಕ್ಷನಲ್ಲಿ ನಮಗೇನಿದೆ ಎ ಎಕ್ಸ್ ಪ್ಲಸ್ 1 ದಟ್ ಯು ರೈಟ್ ಇಟ್ ಎ ಎಕ್ಸ್ ಪ್ಲಸ್ 1. ಓಕೆ, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 3 ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ಅಂದರೆ ಈ ಕಡೆಯಿಂದ ಈ ಕಡೆ ಬರುವಾಗ ಪಾಸಿಟಿವ್ ಡೈರೆಕ್ಷನಿಂದ ಇಲ್ಲಿ ಫಂಕ್ಷನಲ್ಲಿ ಏನಿದೆ ಬಿ ಎಕ್ಸ್ ಪ್ಲಸ್ 3. ಓಕೆ, ಬಿ ಎಕ್ಸ್ ಪ್ಲಸ್ 3. ಓಕೆ, ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 3. ಎಫ್ ಆಫ್ 3 ಅಂದ್ರೇನು ಅಂದರೆ ಎಕ್ಸ್ ವ್ಯಾಲ್ಯೂ 3 ಇದ್ದಾಗ ಫಂಕ್ಷನ್ ಏನಿದೆ ಎ ಎಕ್ಸ್ ಪ್ಲಸ್ 1. ಓಕೆ, ಅಂದರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ 1 ಅಂದರೆ ಎಫ್ ಆಫ್ 3 ಇದ್ದಾಗ ಫಂಕ್ಷನ್ ಏನಾಗುತ್ತೆ 3a ಪ್ಲಸ್ 1 ಆಗುತ್ತೆ. ಓಕೆ, ಇದಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯೋಣ ಅಂತ ಎಫ್ ಆಫ್ 3. ಓಕೆ, ನಾವು ಯು ಜಸ್ಟ್ ಸಿ ಡೈರೆಕ್ಟಾಗಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ 3a ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಇಲ್ಲಿ ನಾವು ಡೈರೆಕ್ಟಾಗಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಸೊ b3 ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 3 ಅಲ್ಲಿ 3a ಪ್ಲಸ್ 1. ಓಕೆ, ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಈ ವರ್ಡ್ ಈಕ್ವಲ್ ಮಾಡಿ ಅಥವಾ ಈ ವರ್ಡ್ ಈಕ್ವಲ್ ಮಾಡಿ ನಮ್ಗೆ ಏನು ಬರುತ್ತೆ ನೋಡಿ. ಸೊ ಈ ವರ್ಡ್ ಈಕ್ವಲ್ ಮಾಡೋಣ 3a ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 3b ಪ್ಲಸ್ 3. ಓಕೆ, ಸೊ ಈ ವರ್ಡ್ ಈಕ್ವಲ್ ಮಾಡಿದಾಗ ಏನಾಗುತ್ತೆ, ಈಗ ನೋಡಿ ಏನು ಮಾಡೋಣ, ಪ್ಲಸ್ 1 ಆ ಕಡೆ ಕಳಿಸಿ ಏನಾಗುತ್ತೆ, ಸೊ ನಮ್ಗೆ ಏನಾಗುತ್ತೆ ಪ್ಲಸ್ 1 ಆ ಕಡೆ ಕಳಿಸಿದ್ರೆ 3a ಈಸ್ ಈಕ್ವಲ್ ಟು ಏನಾಗುತ್ತೆ 3b. ಓಕೆ, 3b ಪ್ಲಸ್ 3 ಪ್ಲಸ್ 1 ಆ ಕಡೆ ಮೈನಸ್ 1 ಅವಾಗೇನಾಯಿತು 3a ಈಸ್ ಈಕ್ವಲ್ ಟು 3b ಪ್ಲಸ್ 2 ಇಷ್ಟು ಬಂತ. ಓಕೆ, ಸೊ ಈಗ ಏನು ಮಾಡೋಣ, ಸೊ ಇಷ್ಟು ಮೇ ಬಿ ಇಷ್ಟು ಆನ್ಸರ್ ಇರಬೇಕು. ಇಷ್ಟು ಇರಲಿಲ್ಲ ಅಂದರೆ ಏನು ಮಾಡೋಣ, ಸೊ ನಾವು ಈ ವರ್ಡ್ನ ಕಂಪ್ಲೀಟ್ ಈಕ್ವೇಷನ್ನ 3ಇಂದ ಡಿವೈಡ್ ಮಾಡಿ. 3ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಸೊ ನಮಗೆ ದಿಸ್ ಈಸ್ 3a ಡಿವೈಡೆಡ್ ಬೈ 3 ವಿಚ್ ಈಸ್ ಈಕ್ವಲ್ ಟು 3b ಡಿವೈಡೆಡ್ ಬೈ 3 ಪ್ಲಸ್ 2 ಡಿವೈಡೆಡ್ ಬೈ 3. ಸೊ ಇದನ್ನು ಸ್ವಲ್ಪ ಸಾಲ್ವ್ ಮಾಡಿದ್ರೆ 3 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಎ ಉಳಿಯುತ್ತೆ ವಿಚ್ ಈಸ್ ಈಕ್ವಲ್ ಟು ಇಲ್ಲಿ 3 ಕ್ಯಾನ್ಸಲ್ ಉಳಿಯೋದೇನಾಗುತ್ತೆ ಬಿ ಉಳಿಯುತ್ತೆ ಪ್ಲಸ್ ಇಲ್ಲಿ 2 ಡಿವೈಡೆಡ್ ಬೈ 3 ಇರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ. ಓಕೆ, ಅಂದರೆ ಎ ವ್ಯಾಲ್ಯೂ ಎದಕ್ಕೆ ಈಕ್ವಲ್ ಇರುತ್ತೆ, ಎ ವ್ಯಾಲ್ಯೂ ಬಿ ಪ್ಲಸ್ 2/3ಗೆ ಈಕ್ವಲ್ ಇರುತ್ತೆ. ಅದು ಇದೇ ಕೇಳಿದ್ದಾರೆ ಅವರು, ಅಂದರೆ ಎ ನಡುವೆ ಎ ಮತ್ತು ಬಿ ನಡುವೆ ಏನು ರಿಲೇಷನ್ಶಿಪ್ ಇರುತ್ತೆ ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಇದ್ದಾಗ ಎ ಮತ್ತು ಬಿ ನಡುವೆ ದಿಸ್ ರಿಲೇಷನ್ ವಿಲ್ ಹ್ಯಾವ್. ಓಕೆ, ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ 2/3. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೊ ನಾವು ದಿಸ್ ಕ್ವಶನ್ ನೋಡಿ ಏನು ಕೊಟ್ಟಿದ್ರೆ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಸೊ ಎಕ್ಸ್ ವ್ಯಾಲ್ಯೂ 2 ಅಥವಾ 2ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನಲ್ಲೂ 5 ಇದೆ. ಅದೇ ಥರ ಎಕ್ಸ್ ವ್ಯಾಲ್ಯೂ 2 ಮತ್ತು 10 ನಡುವೆ ಇದ್ದಾಗ ಫಂಕ್ಷನಲ್ಲೂ ಎ ಎಕ್ಸ್ ಪ್ಲಸ್ ಬಿ ಇದೆ. ಎಕ್ಸ್ ವ್ಯಾಲ್ಯೂ 10ಕ್ಕಿಂತ ಜಾಸ್ತಿ ಅಥವಾ 10 ಅಥವಾ 10ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನಲ್ಲಿ 20 ಇದೆ. ಈ ಫಂಕ್ಷನ್ ಕಂಟಿನ್ಯೂಸ್ ಎವ್ರಿವೇರ್ ಅಂದರೆ ಎಲ್ಲ ಕಡೆ ಕಂಟಿನ್ಯೂಸ್ ಇದೆ ಅಂತದ. ಕಂಟಿನ್ಯೂಸ್ ಎವ್ರಿವೇರ್ ಅಂದರೆ ಸೊ ನಮಗೆ ಪೆನ್ ಎತ್ತಲಾರ್ದಂಗೆ 2ಇಂದ 10ವರೆಗೆ ನಾವು ಗ್ರಾಫ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಆ ಥರ ಇದ್ದಾಗ ಸೊ ನಮಗೆ ಎ ಮತ್ತು ಬಿ ವ್ಯಾಲ್ಯೂ ಕಂಡುಹಿಡಿ ಅಂತ ಹೇಳ್ತಿದ್ದಾರೆ. ಓಕೆ, ನಾವೇನು ಮಾಡೋಣ ಅಂದರೆ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2ಗೆ ಕಂಟಿನ್ಯೂಸ್ ಅಂತ ಅಸ್ಯೂಮ್ ಮಾಡ್ಕೊಂಡು ಅಥವಾ ಕಂಟಿನ್ಯೂಸ್ ಇರುತ್ತೆ ಅಂತ ಹೇಳ್ಕೊಂಡು ನಾವೇನು ಮಾಡೋಣ ಒಂದು ಈಕ್ವೇಷನ್ ಕಂಡುಹಿಡ್ಕೊಂಡು, ಅದೇ ಥರ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 10 ಇದ್ದಾಗ ನಾವು ಕಂಟಿನ್ಯೂಸ್ ಅಂತ ಹೇಳ್ಕೊಂಡು ನಮಗೆ ಇನ್ನೊಂದು ವ್ಯಾಲ್ಯೂ ಈಕ್ವೇಷನ್ ಕಂಡುಹಿಡಿಯೋಣ. ಈಕ್ವೇಷನ್ ಬಂದಾಗ ಎರಡು ಈಕ್ವೇಷನ್ನ ಸಾಲ್ವ್ ಮಾಡಿದಾಗ ನಮಗೆ ಎ ಮತ್ತು ಬಿ ವ್ಯಾಲ್ಯೂ ಬರುತ್ತೆ. ಫಸ್ಟ್ ಏನು ಮಾಡೋಣ, ಆ ಫಂಕ್ಷನ್ನ ಹೆಂಗೆ ಡಿಫೈನ್ ಮಾಡಿದೆ ಅದು ಬರ್ಕೋಣ. ಫಂಕ್ಷನ್ನ ಹೆಂಗೆ ಡಿಫೈನ್ ಮಾಡಿದ್ದಾರೆ ನೋಡಿ ಫಸ್ಟು. ಓಕೆ, ಫಸ್ಟು ಯು ಡ್ರಾ ದಿ ಫಂಕ್ಷನ್. ಓಕೆ, ಅಂದರೆ ಮೀನಿಂಗ್ ಏನು ಅಂದರೆ 2 ಇದೆ ನೋಡಿ ವ್ಯಾಲ್ಯೂ. ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅದು ಸ್ವಲ್ಪ ದೊಡ್ಡದು ಹಾಕ್ಕೊಳ್ತೀನಿ ನೋಡಿ. ಓಕೆ, ಸೊ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2
ಎಕ್ಸ್ ಇಸ್ ಇಕ್ವಲ್ ಟು 2 ಮತ್ತು ಎಕ್ಸ್ ಇಸ್ 2 ಎಕ್ಸ್ ಇಸ್ ಇಕ್ವಲ್ ಟು 10. ಓಕೆ, ಎಕ್ಸ್ ವ್ಯಾಲ್ಯೂ 2 ಅಥವಾ 2ಕ್ಕಿಂತ ಕಡಿಮೆ ಇದ್ದಾಗ 2 ಅಥವಾ 2ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ಏನಿದೆ 5 ಇದೆ. ಓಕೆ, ಎಕ್ಸ್ ವ್ಯಾಲ್ಯೂ 2 ಮತ್ತು 10 ನಡುವೆ ಇದ್ದಾಗ ಫಂಕ್ಷನಲ್ಲಿ ಏನಿದೆ ax ಪ್ಲಸ್ ಬಿ. ಓಕೆ, ಎಕ್ಸ್ ವ್ಯಾಲ್ಯೂ 10 ಅಥವಾ 10ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನಲ್ಲಿ ಏನಿದೆ 21. ಸೊ ಇಷ್ಟಿದೆ. ಸೊ ನಮ್ಗೆ ಇಷ್ಟು ಕೊಟ್ಟಿದ್ದಾರೆ. ಸೊ ಇದನ್ನೇನು ಮಾಡೋಣ? ಸೊ ಫಸ್ಟ್ ಏನು ಮಾಡೋಣ? ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವರ್ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಎವ್ರಿವರ್ ಅಂತ ಅಂದಾಗ ಸೊ ನಮಗೆ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂತೇಳಿ ಅಸ್ಯೂಮ್ ಮಾಡ್ಕೊಂಡು, ಸೊ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಇಲ್ಲೊಂದು ಮಾಡೋಣ ಅಲ್ಲೊಂದು ಮಾಡೋಣ. ಓಕೆ, ಎಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂತೇಳಿ ಅಂದ್ಕೊಳ್ಳೋಣ ನಾವು. ಆವಾಗ ಏನಾಗುತ್ತೆ? ಸೊ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಇದ್ದಾಗ ಸೊ ಎಕ್ಸ್ ವ್ಯಾಲ್ಯೂ ಇಸ್ ಲಿಮಿಟ್ x is tending towards 2 from negative direction f of x, that value is equal to limit x is tending towards 2 from positive direction f of x, that value is equal to f of 2 ಗೆ ಈಕ್ವಲ್ ಇರುತ್ತೆ. ಓಕೆ, ಎಫ್ ಆಫ್ 2 ಇರುತ್ತೆ ಅಂದರೆ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಅಲ್ಲಿಂದ ಇಲ್ಲಿಂದ ಇಲ್ಲಿವರೆಗೆ ನೆಗೆಟಿವ್ ಡೈರೆಕ್ಷನಿಂದ ಬರುವಾಗ ಫಂಕ್ಷನ್ ಏನಿದೆ 5 ಇದೆ. ಓಕೆ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ 5 ಇದೆ, 5 ಬರ್ಕೊಳ್ಳಿ. ಓಕೆ, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ಪಾಸಿಟಿವ್, ಈ ಕಡೆಯಿಂದ ಈ ಕಡೆ ಬರುವಾಗ ಅಂದರೆ ಪಾಸಿಟಿವ್. ಇಲ್ಲಿ ಫಂಕ್ಷನಲ್ಲಿ ಏನಿದೆ ಎ ಎಕ್ಸ್ ಪ್ಲಸ್ ಬಿ ಇದೆ, ಯು ರೈಟ್ ಇಟ್ ಎ ಎಕ್ಸ್ ಪ್ಲಸ್ ಬಿ ಇರ್. ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 2. ಎಕ್ಸ್ ಈಸ್ ಈಕ್ವಲ್ ಟು 2 ಇದ್ದಾಗ ಫಂಕ್ಷನ್ ಎಲ್ಲಿದೆ 5 ಇದೆ, 5 ಬರ್ಕೊಂಬಿಡಿ ಡೈರೆಕ್ಟಾಗಿ. ಓಕೆ, ಸೊ ನಾವು ಯು ಜಸ್ಟ್ ಸಿ ಸೊ ಕಾನ್ಸ್ಟೆಂಟ್ಗೆ ಲಿಮಿಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ವಾಪಸ್ ಕಾನ್ಸ್ಟೆಂಟೇ ಬರುತ್ತೆ, ಕಾನ್ಸ್ಟೆಂಟ್ ಬರ್ಕೊಂಬಿಡಿ ಫಸ್ಟ್. ಸೊ ಡೈರೆಕ್ಟಾಗಿ ಇಲ್ಲಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ? ಸೊ ದಿಸ್ ವಿಲ್ ಬಿಕಮ್ ಎ ಇಂಟು 2 ಪ್ಲಸ್ ಬಿ, that is equal to 5. Okay, that is equal to 5, that is equal to 5 ಆಗುತ್ತೆ. Okay, so then it will become what? 2a plus b is equal to 5. ಇದು ಈಕ್ವೇಷನ್ 1 ಅಂತೇಳಿ ಅಸ್ಯೂಮ್ ಮಾಡ್ಕೊಳ್ಳೋಣ. 2a ಪ್ಲಸ್ ಬಿ ಇಸ್ ಈಕ್ವಲ್ ಇದು ಈಕ್ವೇಷನ್ 1. ಈ ಈಕ್ವೇಷನ್ 1 ಅಂತೇಳಿ ಅಸ್ಯೂಮ್ ಮಾಡ್ಕೊಳ್ಳೋಣ. ನಾವು ಫಸ್ಟ್ ಆಫ್ ಆಲ್ ನಾನು ಎಕ್ಸ್ ಇಸ್ ಕೂಡ 2a ಅಂತ ಯಾಕೆ ತೊಗೊಂಡಿದ್ದೀನಿ? ಓಕೆ, ಎಕ್ಸ್ ಇಸ್ ಕೂಡ 2a ಯಾಕೆ ನಾನು ಕಂಟಿನ್ಯೂಟಿ ಎಕ್ಸ್ ಇಸ್ ಕೂಡ 2 ಇದ್ದಾಗ ಯಾಕೆ ಚೆಕ್ ಮಾಡ್ತೀನಿ ಅಂದರೆ ನಮಗೆ ಕಂಟಿನ್ಯೂಟಿ ಎಲ್ಲಿ ಚೆಕ್ ಮಾಡಬೇಕಂದ್ರೆ ಎಲ್ಲಿ ಫಂಕ್ಷನ್ ಬ್ರೇಕ್ ಆಗ್ತಿದೆ ನೋಡಿ. ಫಂಕ್ಷನ್ ಇಲ್ಲಿ ಒಂದು ಕಡೆ ಬ್ರೇಕ್ ಆಗ್ತಿದೆ, ಇಲ್ಲಿ ಒಂದು ಕಡೆ ಅಂದರೆ ಸೊ ಎಕ್ಸ್ ಇಸ್ ಕೂಡ 2 ಅಥವಾ 2ಕ್ಕಿಂತ ಕಡಿಮೆ ಅಂತ ಏನೋ ಒಂದು ವ್ಯಾಲ್ಯೂ ಇದೆ, ಎಕ್ಸ್ ಕೂಡ 2ಕ್ಕಿಂತ ಜಾಸ್ತಿ ಇದ್ದಾಗ ಏನೋ ಇರುತ್ತೆ, ಇಲ್ಲಿ ಫಂಕ್ಷನ್ ಬ್ರೇಕ್ ಆಗ್ತಿದೆ. ಆ ಪಾಯಿಂಟ್ಸಲ್ಲಿ ಮಾತ್ರ ನಾನು ಕಂಟಿನ್ಯೂಟಿ ಚೆಕ್ ಮಾಡ್ತಿದ್ದೀನಿ. ಓಕೆ, ಅದೇ ಥರ ಎಕ್ಸ್ ಇಸ್ ಕೂಡ 2 ಕಂಟಿನ್ಯೂಟಿ ಚೆಕ್ ಮಾಡಿ ಕಂಟಿನ್ಯೂಸ್ ಅಂತ ಅಸ್ಯೂಮ್ ಮಾಡ್ಕೊಂಡಿನ. ಅದೇ ಥರ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 10 f of x is continuous. ಓಕೆ, f of x is continuous. ಆವಾಗ ಏನಾಗುತ್ತೆ? ಸೊ ಲಿಮಿಟ್ x is tending towards 10 from negative direction f of x, that is equal to limit x is tending towards 10 from positive direction f of x, that is equal to f of 10 ಗೆ ಈಕ್ವಲ್ ಇರುತ್ತೆ. ಓಕೆ, ಇದು ಎಫ್ ಆಫ್ 10ಗೆ ಈಕ್ವಲ್ ಇರುತ್ತೆ. ಸೊ ಈಗ ನೋಡಿ ನಮಗೇನಾಗಿದೆ, ನಮಗೆ ಹೀಗೆ ಸೊ ನಮಗೆ ಅಂದರೆ ಇಲ್ಲಿಂದ ಈಗ ಬರ್ತಿದ್ದೀವಿ ಅಂದರೆ ನೆಗೆಟಿವ್ ಡೈರೆಕ್ಷನಿಂದ ಬರ್ತಿದ್ದೀವಿ ಫ್ರಮ್ ನೆಗೆಟಿವ್. ಇಲ್ಲಿ ಫಂಕ್ಷನಲ್ಲಿ ಏನಿದೆ ಎ ಎಕ್ಸ್ ಪ್ಲಸ್ ಬಿ, ಅಂದರೆ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 10 ಫ್ರಮ್ ನೆಗೆಟಿವ್ ಡೈರೆಕ್ಷನ್. ಫಂಕ್ಷನಲ್ಲಿ ಏನಿದೆ ಎ ಎಕ್ಸ್ ಪ್ಲಸ್ ಬಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 10 ಫ್ರಮ್ ನೆಗೆಟಿವ್ ಡೈರೆಕ್ಷನ್, ಫಂಕ್ಷನಲ್ಲಿ ಈಸ್ ಎ ಎಕ್ಸ್ ಪ್ಲಸ್ ಬಿ, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 10 ಫ್ರಮ್ ಪಾಸಿಟಿವ್, ಅಂದರೆ ಈ ಕಡೆಯಿಂದ ಈ ಕಡೆ ಬರುವಾಗ. ಓಕೆ, ಈ ಕಡೆಯಿಂದ ಬರುವಾಗ ಅಂದರೆ ಪಾಸಿಟಿವ್ ಡೈರೆಕ್ಷನ್. ಇಲ್ಲಿ ಫಂಕ್ಷನಲ್ಲಿ ಏನಿದೆ 21, ಐ ರೈಟ್ ಇಟ್ 21 ಹಿಯರ್ 21. ಓಕೆ, ಸೊ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 10. ಎಕ್ಸ್ ಈಸ್ ಈಕ್ವಲ್ ಟು 10 ಇದ್ದಾಗ ಫಂಕ್ಷನಲ್ಲಿ ಏನಿದೆ 21, ಎಕ್ಸ್ ಈಸ್ ಈಕ್ವಲ್ ಟು 10 ಇದ್ದಾಗ ಫಂಕ್ಷನಲ್ಲಿ ಈಸ್ 21. ಯು ರೈಟ್ ಇಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 10 ಇದ್ದಾಗ ಫಂಕ್ಷನಲ್ಲಿ 21 ಇದೆ, 21 ಬರ್ದ್ಬಿಡಿ. ಡೈರೆಕ್ಟಾಗಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಈಗ. ಓಕೆ, ಸೊ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದೇನಾಗುತ್ತೆ? ಸೊ 10a ಪ್ಲಸ್ ಬಿ ಬರುತ್ತೆ, ಇಲ್ಲಿ ಕಾನ್ಸ್ಟೆಂಟ್ ಲಿಮಿಟ್ 21 ಬರುತ್ತೆ, ಅದು 21 is equal to 21 ಬರುತ್ತೆ. ವಿಚ್ ಮೀನ್ಸ್ ಇವಾರ್ಡ್ ಏನಿದೆ? ಸೊ 10a ಪ್ಲಸ್ ಬಿ ಈಸ್ ಈಕ್ವಲ್ ಟು 21. ಓಕೆ, ಇದು ಈಕ್ವೇಷನ್ 2 ಅಂತ ಅಸ್ಯೂಮ್ ಮಾಡ್ಕೊಂಡು. ಓಕೆ, ಇಲ್ಲಿ ಸಾಲ್ವ್ ಮಾಡೋಣ ನೋಡಿ ಈಕ್ವೇಷನ್ 1 and 2. ಓಕೆ, ಈಕ್ವೇಷನ್ 1 and 2 ಇಲ್ಲಿ ಸಾಲ್ವ್ ಮಾಡೋಣ. ಸೊ ನಮ್ಗೆ ಏನು ಬರುತ್ತೆ? ಸೊ ನಮ್ಗೆ ಈಕ್ವೇಷನ್ 1 ಏನಿದೆ? ಸೊ 2a ಪ್ಲಸ್ ಬಿ ಈಸ್ ಈಕ್ವಲ್ ಟು 5. ಸೊ ಈಕ್ವೇಷನ್ 2 ಏನಿದೆ ನಮಗೆ? ಸೊ 10a ಪ್ಲಸ್ ಬಿ ಈಸ್ ಈಕ್ವಲ್ ಟು 21. ಓಕೆ, ಸೊ ನಾವು ಇವೆರಡು ಈಕ್ವೇಷನ್ ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡೋಣ? ಒಂದರೊಳಗೆ ಒಂದು ಸಬ್ಸ್ಟ್ರಾಕ್ಟ್ ಮಾಡೋಣ. ಇದ್ರೊಳಗೆ ಇದು ಸಬ್ಸ್ಟ್ರಾಕ್ಟ್ ಮೈನಸ್. ಓಕೆ, 10 2a 10a ಕಳೆದಾಗ ಏನಾಗುತ್ತೆ? -8a
ಓಕೆ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. 5ಯಲ್ಲಿ 21 ಹೋದಾಗ ಎಷ್ಟಾಗುತ್ತೆ, 5ಅಲ್ಲಿ 21 ಹೋದಾಗ -16 ಬರುತ್ತೆ. ಓಕೆ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, 8 1 ಜ 8 16, 8 1 ಜ 8 2 ಜ. ಸೊ ನಮ್ಗೆ ಎ ವ್ಯಾಲ್ಯೂ ಎಷ್ಟು ಬಂತು, ಎ ವ್ಯಾಲ್ಯೂ 2 ಬಂತು. ಎ ವ್ಯಾಲ್ಯೂ 2 ಬಂತ. ಅದಿಸ್ ಎ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಯು ನೋ ದಟ್ 2a + b = 5. ಎ ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 2 × 2 + b = 5. ಓಕೆ ಸೊ 2 × 2 ಮಾಡಿದ್ರೆ 4 ಆಗುತ್ತೆ. 4ನ ಹಾಕೊಂಡು ತೊಗೊಂಡೋಗಿ b = 5 ಮೈನಸ್ b = 5 - 4 ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 1 ಆಗುತ್ತೆ. ಓಕೆ ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ, 1 ಬರುತ್ತೆ. ಅವ್ರು ಏನು ಕಂಡುಹಿಡಿ ಅಂತ ಹೇಳಿದ್ರು, ಎ ಮತ್ತು ಬಿ ವ್ಯಾಲ್ಯೂ ಕಂಡುಹಿಡಿ ಅಂತ ಹೇಳಿದ್ರು. ಓಕೆ ಯಾವಾಗ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಫಂಕ್ಷನ್ ಕಂಟಿನ್ಯೂಸ್ ಇದ್ದಾಗ ಎ ಮತ್ತು ವಿ ವ್ಯಾಲ್ಯೂ ಕಂಡುಹಿಡಿ ಅಂತ ಹೇಳಿದ್ರೆ ನಮಗೆ x = 2 ಅಂತ x = 2 ತೊಗೊಂಡು f(x) ಕಂಟಿನ್ಯೂಸ್ ಅಂತ ಅಂದ್ಕೊಂಡಿವಿ. ಅದನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಇಕ್ವೇಷನ್ ತೊಗೊಂಡು, ಅದೇ ಥರ x = 10 ಅಂತ ತೊಗೊಂಡು f(x) ಕಂಟಿನ್ಯೂಸ್ ಆ ಪಾಯಿಂಟಲ್ಲಿ ಕಂಟಿನ್ಯೂಸ್ ಅಂತ ಅಸ್ಯೂಮ್ ಮಾಡಿಕೊಂಡು ನಾವೇನು ಮಾಡಿದ್ದೀವಿ, ಸೊ ಇನ್ನೊಂದು ಇಕ್ವೇಷನ್ ತೊಗೊಂಡಿವಿ. ಈ 2 ಇಕ್ವೇಷನ್ ಸಾಲ್ವ್ ಮಾಡಿದ್ರೆ ನಮ್ಗೆ ಏನು ಬಂತು, a = 2 ಬಂತು, b = 1 ಬಂತು. ಓಕೆ ಇಷ್ಟೇ ಕ್ವಶನ್.